ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಅಕ್ರಮದ ಆರೋಪ ಕೇಳಿಬಂದಿದೆ. ಬಿಜೆಪಿ ನಾಯಕರು ಈ ಆರೋಪವನ್ನು ಮುನ್ನೆಲೆಗೆ ತಂದಿದ್ದಾರೆ. ಕಂದಾಯ ಸಚಿವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಗಳನ್ನು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಬಿಜೆಪಿ ನಾಯಕರಿಗೆ ಈ ದಾಖಲೆಗಳು ಸಿಕ್ಕಿದ್ದು ಹೇಗೆ? ಸ್ವಪಕ್ಷದ ನಾಯಕರ ಕಿತ್ತಾಟದಿಂದಲೇ ಬಿಜೆಪಿಯ ಕೈ ಸೇರ್ತಾ ದಾಖಲೆ ಅನ್ನುವಂಥ ಪ್ರಶ್ನೆ. ಸ್ವಪಕ್ಷದ ನಾಯಕರು ಅಂತ ಹೇಳಿದ ತಕ್ಷಣ ಶಾಸಕ ಬಂಗಾರಪೇಟೆ ನಾರಾಯಣ ಸ್ವಾಮಿ ವರ್ಸಸ್ ಕೃಷ್ಣ ಬೈರೇಗೌಡ ಜಟಾಪಟಿಯೇ ಇದಕ್ಕೆ ಕಾರಣ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಕೃಷ್ಣ ಬೈರೇಗೌಡರ ವಿರುದ್ಧ ಈ ಆರೋಪಗಳು ಕೇಳಬರೋದಕ್ಕೆ ಕಾರಣ ಆಗಿರೋದು ಆ ದಾಖಲೆ ಪತ್ರಗಳು. ಆ ದಾಖಲೆ ಪತ್ರಗಳನ್ನ ನಾರಾಯಣ ಸ್ವಾಮಿ ಅವರು ಪಡ್ಕೊಂಡಿದ್ರು ಅನ್ನುವಂಥ ವಿಚಾರ. ಜುಲೈ ತಿಂಗಳಲ್ಲಿ ತಹಶೀಲ್ದಾರ್ಗೆ ಪತ್ರ ಬರೆದು ಕೋಲಾರ, ನರಸಾಪುರ, ಗರುಡಪಾಳ್ಯ ಗ್ರಾಮದ ಒಟ್ಟು ವಿಸ್ತೀರ್ಣ, ಗ್ರಾಮದ ಎ ಖರಾಬು ಮತ್ತು ಬಿ ಖರಾಬು ಭೂಮಿಯ ಮಾಹಿತಿಯನ್ನು ಅವರು ಪಡ್ಕೊಂಡಿದ್ರು. ಈಗ ಅದೇ ದಾಖಲೆ ಬಿಜೆಪಿ ನಾಯಕರ ಕೈ ಸೇರಿದೆ. ಅದನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ, ಬಿಜೆಪಿ ನಾಯಕರು ಆರೋಪಗಳನ್ನು ಮಾಡಿದ್ದಾರೆ. ಹಂಗಿದ್ರೆ ಬಿಜೆಪಿಯ ಕೈಗೆ ಈ ದಾಖಲೆ ಬರೋದಕ್ಕೆ ಕಾರಣ ಆಗಿದ್ದು ಯಾರು? ಈ ಪ್ರಶ್ನೆ ಈಗ ರೈಸ್ ಆಗಿರೋದು. ನಾರಾಯಣ ಸ್ವಾಮಿ ಅವರ ಮೇಲೆ ಅನುಮಾನಗಳು ವ್ಯಕ್ತವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರ ವಲಯದಲ್ಲಿ. ಈ ದಾಖಲೆಯನ್ನ ಪಡ್ಕೊಂಡಿದ್ದೇ ಅವರು ಅನ್ನುವಂಥ ಆರೋಪಗಳು. ನಾರಾಯಣ ಸ್ವಾಮಿ ಅವರು ಎ ಖರಾಬು ಮತ್ತು ಬಿ ಖರಾಬು ಗರುಡನಪಾಳ್ಯ ಗ್ರಾಮಕ್ಕೆ ಸಂಬಂಧಿಸಿದಂತೆ ದಾಖಲೆಯನ್ನು ಪಡೆದಿದ್ರು. ಅದೇ ದಾಖಲೆಗಳು ಈಗ ಬಿಜೆಪಿಯ ಕೈ ಸೇರಿರೋದು. ಬಿಜೆಪಿ ನಾಯಕರು ಅದನ್ನೇ ಮುಂದಿಟ್ಟುಕೊಂಡು ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಆರೋಪಗಳನ್ನು ಮಾಡ್ತಿದ್ದಾರೆ. ಇದರ ಹಿಂದೆ ಕಾಂಗ್ರೆಸ್ನ ಆಂತರಿಕ ಗಲಾಟೆ ಕೆಲಸ ಮಾಡಿದೆ ಅನ್ನುವಂಥ ವಿಚಾರ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು. ಇದು ಯಾವುದೂ ಕೂಡ ಗ್ರ್ಯಾಂಟ್ ಮಾಡಿಸ್ಕೊಂಡಿರುವಂಥದ್ದಾಗಲಿ ಅಥವಾ ನಾವು ಯಾವುದೋ ಒತ್ತುವರಿ ಮಾಡಿರುವಂಥದ್ದಲ್ಲ, ಅಥವಾ ನಮ್ಮ ಕಾಲದ್ದು ಅಲ್ಲ. ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ. ಹಿಂದೆ ಏನಾಗಿದೆ ಅನ್ನೋದು ಬೇಕಾದರೆ ಯಾರಾದರೂ ಚೆಕ್ ಮಾಡಲಿ. ಇದು ನಮಗೆ ನಮ್ಮ ತಾತ ಅವರು ಖರೀದಿ ಮಾಡಿದ ಜಾಗ ಹೌದಾ ಅಲ್ವಾ, ಈ ಕಾಲದಲ್ಲಿ ಇದು ಏನಾದರೂ ಆಗಿದೆಯಾ, ಯಾವ ಕಾಲದಲ್ಲಿ ಇದು ನಮ್ಮ ಕುಟುಂಬಕ್ಕೆ ಬಂದಿದ್ದು ಅನ್ನೋದನ್ನು ಬೇಕಾದರೆ ಯಾರು ಬೇಕಾದರೂ ಚೆಕ್ ಮಾಡಲಿ. ಬೇಕಾದರೆ ಲೋಕಾಯುಕ್ತ ಕಡೆಯಿಂದನೂ ಅವರು ತನಿಖೆ ಮಾಡಲಿ. ಅದಕ್ಕೂ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ಕೋರ್ಟಿಗೆ ಕೇಸ್ ಹಾಕಲಿ. ಸೊ ಎಲ್ಲದಕ್ಕೂ ನಾವು ತಯಾರಿದ್ದೇವೆ. 78ರಲ್ಲಿ ನಾನು ಹುಟ್ಟಿ ಇನ್ನು ಅವಾಗ 5 ವರ್ಷ ವಯಸ್ಸು. ಒಟ್ಟಾರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮ್ಮ ತಾತನವರಿಂದ ಬಂದಿರತಕ್ಕಂಥದ್ದು. ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಬೇಕಾದರೆ ಅವ್ರು ಕಂಪ್ಲೇಂಟ್ ಕೊಡಲಿ. ಅದಕ್ಕೆ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆಯವರು, ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಯಾವುದೋ ಪಿತ್ರಾರ್ಜಿತ ಆಸ್ತಿ ಇದು, ಯಾವುದೋ ಕಾಲದಿಂದ ನಮಗೆ ಬಂದಿರೋದು. ಅದರಲ್ಲಿ ತಗೊಂಡು ಬಂದ್ಬಿಟ್ಟು ಇವತ್ತು ರಾಜಕೀಯವಾಗಿ ಕೆಸರು ಎರಚಾಟ ಮಾಡೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ಫೋನ್ ಸಂಪರ್ಕದಲ್ಲಿ. ದೀಪಕ್, ಈ ದಾಖಲೆಗಳು ಬಿಜೆಪಿಯ ಕೈ ಸೇರೋದರ ಹಿಂದೆ ಬಂಗಾರಪೇಟೆ ಲಿಂಕ್ ಇದೆಯಾ? ಹಂಗಿದ್ರೆ ರಕ್ಷಕ, ಇಲ್ಲಿ ಏನಂದ್ರೆ ಕೆಲ ತಿಂಗಳ ಹಿಂದೆ ಗಮನಿಸೋದಾದ್ರೆ ಕೃಷ್ಣ ಬೈರೇಗೌಡರ ವಿರುದ್ಧ ಬಂಗಾರಪೇಟೆಯ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಗಡೆ ಹಾಕಿದ್ದಾರೆ. ಅಂದ್ರೆ ಸದನದಲ್ಲೇ ಅವರು ಏನಂದ್ರೆ ಮಾಲೂರು ಶಾಸಕ ನಂಜೇಗೌಡರ ವಿರುದ್ಧ ಒಂದು ರೀತಿಯಾಗಿ ಆರೋಪವನ್ನ ಮಾಡ್ತಾರೆ. ಅದಕ್ಕೆ ಕೃಷ್ಣ ಬೈರೇಗೌಡರು ಸ್ಪಂದಿಸಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಖುದ್ದು ಅವರು ಅಧಿವೇಶನದಲ್ಲೇ ಅವರ ವಿರುದ್ಧ ಒಂದು ರೀತಿ ಗರಂ ಆಗಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಇದಾದಂತ ಬಳಿಕ ಜುಲೈ ತಿಂಗಳಲ್ಲಿ ಎಸ್.ಎನ್. ನಾರಾಯಣ ಸ್ವಾಮಿ ಅವರೇ ಒಂದು ಪತ್ರ ಬರೆದಿದ್ದಾರೆ ಅನ್ನುವಂಥದ್ದು ಈಗ ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ಈಗೇನು ವಿಪಕ್ಷಗಳು ಆರೋಪ ಮಾಡ್ತಾ ಇದೆ ಕಂದಾಯ ಸಚಿವರ ವಿರುದ್ಧ, ಅಂದ್ರೆ ಕೆರೆ ಮತ್ತೆ ಅಲ್ಲಿ ಸ್ಮಶಾನ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕಂದಾಯ ಸಚಿವರೇ ಈ ರೀತಿ ಮಾಡಿದ್ದಾರೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಇದರಿಂದ ಬಂಗಾರಪೇಟೆಯ ಶಾಸಕರ ಕೈವಾಡ ಇದೆಯಾ ಅನ್ನುವಂಥದ್ದು ಸಹ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಜುಲೈ ತಿಂಗಳಲ್ಲಿ 25ನೇ ತಾರೀಕು ಜುಲೈ ತಿಂಗಳಲ್ಲಿ ಎಸ್.ಎನ್. ನಾರಾಯಣ ಸ್ವಾಮಿ ಅವರ ಲೆಟರೇಟ್ ಅಲ್ಲಿ ಒಂದು ಪತ್ರ ಕೋಲಾರ ತಹಸೀಲ್ದಾರ್ಗೆ ಬರೆಯಲಾಗುತ್ತೆ. ಅಂದ್ರೆ ಗರುಡಪಾಳ್ಯ ಗ್ರಾಮದ ಒಟ್ಟು ವಿಸ್ತೀರ್ಣ ಎಷ್ಟಿದೆ, ಗ್ರಾಮದಲ್ಲಿ ಆಸ್ತಿ ಎಷ್ಟಿದೆ, ಅದರಲ್ಲಿ ಎ ಖರಾಬು, ಬಿ ಖರಾಬ್ ಮತ್ತೆ ಕೆರೆ ಕುಂಟೆ ರಾಜಕಾಲುವೆಗಳು ಎಷ್ಟಿದೆ ಅನ್ನುವಂತಹ ಮಾಹಿತಿ ಕೊಡಿ ಅಂತೇಳಿ
ಒಂದು ಪತ್ರ ಬರ್ದಿರುವಂತದ್ದು ಈಗ ವೈರಲ್ ಆಗ್ತದೆ. ಆದ್ರೆ ಈ ಒಂದು ಆರೋಪವನ್ನ ಈಗ ಬಂಗಾರಪೇಟೆ ಶಾಸಕರು ತಳ್ಳಿ ಹಾಕ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಈ ಒಂದು ಲೆಟರ್ ಬರ್ದಿಲ್ಲ, ಯಾರು ಈ ತರ ಮಾಡಿದ್ದಾರೆ ಅನ್ನುವಂಥದ್ದು ನನ್ಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಏನಾದ್ರೂ ಇದ್ರೆ ನಾನು ನೇರವಾಗಿ ಫಾರಂ ಬಿ ಮೂಲಕನೇ ನಾನು ಪಡ್ಕೊಳ್ತೇನೆ. ನನಗೂ ಮತ್ತೆ ಕೃಷ್ಣ ಬೈರೇಗೌಡರಿಗೂ ಯಾವುದೇ ರೀತಿಯಾದಂತ ವೈಮನಸ್ಸಿಲ್ಲ, ಮತ್ತೆ ಅವರ ಆಸ್ತಿಗೂ ನನಗೂ ಏನ್ ಸಂಬಂಧ ಅನ್ನುವಂತಹ ಪ್ರಶ್ನೆಯನ್ನ ಈಗ ಬಂಗಾರಪೇಟೆಯ ಶಾಸಕರು ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ರಕ್ಷಕ್, ಥ್ಯಾಂಕ್ ಯು ದೀಪಕ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.